5 ಅಡಿ ಜಾಗದ ವಿಚಾರವಾಗಿ ನಡೆದ ದಾಯಾದಿಗಳ ಗಲಾಟೆ, ಓರ್ವನ ಹತ್ಯೆ, ಇಬ್ಬರ ಬಂಧನದಲ್ಲಿ ಅಂತ್ಯವಾಗಿದೆ. ಮನೆ ಎದುರಿಗೆ ಇರುವ 5 ಅಡಿ ಜಾಗದ ವಿಚಾರವಾಗಿ ನಡೆದ ದಾಯಾದಿಗಳ ಗಲಾಟೆಯಲ್ಲಿ ವ್ಯಕ್ತಿಯನ್ನ ಹಾರೆಕೋಲಿನಿಂದ ಹೊಡೆದು ಕೊಲೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಕಣ್ಣೂರು ಗ್ರಾಮದ 40 ವರ್ಷದ ಮಂಜುನಾಥ್ ಕೊಲೆಯಾಗಿದ್ದಾನೆ. ಅದೇ ಗ್ರಾಮದ ಅಪ್ಪಿ ಅಲಿಯಾಸ್ ಮುನಿವೆಂಕಟ ಹಾಗೂ ರೌಡಿ ಶೀಟರ್ ರಾಜೇಶ್ ಎಂಬುವರು ಹಾರೆಕೊಲ್ಲು ಹಾಗೂ ದೊಣ್ಣೆಗಳಿಂದ ಕಳೆದ ರಾತ್ರಿ ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡಿದ್ದ ಮಂಜುನಾಥನ ಯಾರು ಗಮನಿಸಿದ ಕಾರಣ ರಾತ್ರಿ ಪೂರಾ ಹಲ್ಲೆ ಬಿದ್ದಿದ್ದರಿಂದ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾನೆ. ಕುಡಿದು ಬಂದಾಗಲೆಲ್ಲ ಜಾಗದ ವಿಚಾರವಾಗಿ ಮಂಜುನಾಥ್ ಹಾಗೂ ಅಪ್ಪಿ ಮುನಿವೆಂಕಟ ನಡುವೆ ಗಲಾಟೆ ನಡೀತಾ ಇತ್ತು. ಆದರೆ ಲಾರಿ ಚಾಲಕನಾಗಿರುವ ಮಂಜುನಾಥ್ ನಿನ್ನೆ ರಜಾ ಇದ್ದ ಕಾರಣ ಮನೆಯಲ್ಲಿ ಇಡೀ ದಿನ ಕುಡಿದು ಗಲಾಟೆ ಮಾಡಿಕೊಂಡಿದ್ದ. ಕುಡಿದ ಮತ್ತಿನಲ್ಲಿ ಅಪ್ಪಿ ಮುನಿವೆಂಕಟ ಹಾಗೂ ರಾಜೇಶ್ ಎಂಬುವರು ಹಾರೆಕೊಲ್ಲು ದೊಣ್ಣೆಗಳಿಂದ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಕ್ಯಾಸಂಬಳ್ಳಿ ಪೊಲೀಸರು ಈಗಾಗಲೇ ಅಪ್ಪಿ ಮುನಿವೆಂಕಟ ಹಾಗೂ ರಾಜೇಶ್ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕ್ಯಾಸಂಬಳ್ಳಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. 17/2/2025 ಕ್ಯಾಸಂಬಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮರ್ಡರ್ ಕೇಸನ್ನ ನಾವು ದಾಖಲು ಮಾಡಿದೀವಿ. ಇದರಲ್ಲಿ ಮೃತ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ. ಈತ ಕಣ್ಣೂರು ಗ್ರಾಮದ ವಾಸಿಯಾಗಿರ್ತಾನೆ. 42 ವರ್ಷ, ಲಾರಿ ಚಾಲಕನಾಗಿ ಕೆಲಸ ಮಾಡ್ತಿರ್ತಾನೆ. ಈತನ ಪತ್ನಿ ಸಹಿತ ಬಂಗಾರಪೇಟೆ ಹತ್ರ ಬರ್ತಕ್ಕಂಥ ಹೂವರ್ಸ್ ನಗರಲ್ಲಿ ಇಟ್ಕೊಂಡು ಅವರು ಬೆಂಗಳೂರಿಗೆ ಹೋಗಿ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಈತ ಕೆಲಸ ಮಾಡಿಕೊಂಡು ತನ್ನ ಊರಾದ ಕಣ್ಣೂರಲ್ಲಿ ವಾಸವಾಗಿರ್ತಾನೆ. 16ನೇ ತಾರೀಕು ರಾತ್ರಿ ಅವನಿಗೂ ಮತ್ತು ಆರೋಪಿತರಾದ ಮುನಿವೆಂಕಟಪ್ಪ ಮತ್ತು ರಾಜೇಶ್ ಇವರೆಲ್ಲ ಸಂಬಂಧಿಕರೇ ಆಗಿರ್ತಾರೆ. ಯಾವುದೋ ಒಂದು ಈ ದಾರಿ ವಿಚಾರದಲ್ಲಿ ಅವರ ನಡುವೆ ಇದ್ದಂತ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇವರಿಬ್ಬರು ಸಹ ಒಂದು ಆರೆ ಮತ್ತೆ ಒಂದು ಕಡ್ಡಿಯಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನಿಗೆ ತಲೆಗೆ ಗಾಯಪಡಿಸಿ ಆತನ ಕೊಲೆ ಮಾಡಿರುತ್ತಾರೆ ಎಂದು ಮೃತನ ಪತ್ನಿ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮೃತನ ದೇಹವನ್ನು ಈಗ ಪೋಸ್ಟ್ ಮಾರ್ಟಂ ಮಾಡಲಿಕ್ಕೆ ಈಗ ಕೋಲಾರ ಯಶವಂತರ ಆಸ್ಪತ್ರೆಗೆ ಕಳಿಸಿಕೊಳ್ಳಲಾಗಿದೆ. ಮತ್ತೆ ಇದರಲ್ಲಿ ಆರೋಪಿತರಾದ ಮುನಿವೆಂಕಟಪ್ಪ ಮತ್ತೆ ರಾಜೇಶ್ ಇವರನ್ನು ಸಹ ಸಿಪಿಐ ಬೇತ್ಮಂಗ್ಲ ಅವರು ಬಂಧನ ಮಾಡಿದ್ದಾರೆ. ನಿಖರವಾದ ಕಾರಣ ಅಂತ ಹೇಳಿದ್ರೆ ಈ ಹಿಂದೆ 3 ವರ್ಷದ ಹಿಂದೆ ಈ ಆರೋಪಿತರಿಗೂ ಮತ್ತು ಮೃತ ಮಂಜುನಾಥನ್ಗೂ ರಸ್ತೆ ವಿಚಾರದಲ್ಲಿ ಒಂದು ವೈಷಮ್ಯ ಇತ್ತು ಮತ್ತು ಅದ್ರ ಬಗ್ಗೆ ವಿವಾದ ಉಂಟಾಗಿತ್ತು ಅನ್ನೋ ಬಗ್ಗೆ ನಮಗೆ ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಈ ವಿಚಾರದಲ್ಲಿ ಈ ಹಿಂದೆ ಏನಾದರೂ ಪೊಲೀಸ್ ಠಾಣೆಯಲ್ಲಿ ಅದ್ರ ಬಗ್ಗೆ ದೂರು ಅಥವಾ ಅರ್ಜಿ ವಿಚಾರಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ಸಂಗ್ರಹ ಮಾಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ಸ್ವಲ್ಪ ವೈಷಮ್ಯ ಈ ಹಿಂದೆ ಇತ್ತು. ಅದೇ ವಿಚಾರದಲ್ಲಿ 17ನೇ ತಾರೀಕು ರಾತ್ರಿ ಜಗಳ ಏರ್ಪಟ್ಟು ಆ ಜಗಳದಿಂದ ಈ ಮುನಿವೆಂಕಟಪ್ಪ ಮತ್ತು ರಾಜೇಶ ಎಂಬ ಆರೋಪಿತರು ಮೃತ ಮಂಜುನಾಥನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನ ಕೊಲೆ ಮಾಡಿರ್ತಾರೆ ಎಂದು ಈಗ ಪ್ರಾಥಮಿಕವಾಗಿ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳು ಅವರು ಅದೇ ಊರಿನಲ್ಲಿ ಇರ್ತಾರೆ, ಅವರು ಸಂಬಂಧಿಕರಾಗಿರ್ತಾರೆ. ಅವನು ರಾಜೇಶ್ ಅನ್ನೋನ ಮೇಲೆ ಒಂದು ಬೇತ್ಮಲ್ ಸ್ಟೇಷನ್ ಅಲ್ಲಿ ಒಂದು ರೌಡಿ ಹಾಳೆ ಇದೆ ಅಂತ ನಮಗೆ ಮಾಹಿತಿ ಇದೆ. 100% pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. என்ன வேணும் என்னதான் வேணும் கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.